ಎಲ್ಲರನ್ನೂ ನಮ್ಮ ನಿಸರ್ಗ ಗಾರ್ಡನಿಂಗ್ಗೆ ಸ್ವಾಗತಿಸುತ್ತಾ, ಇವತ್ತು ನಮ್ಮನೆ ಮುಂದೆ ಇರೋವಂಥ ಹೊಂಗೆ ಗಿಡ, ನನ್ನ ಅಚ್ಚುಮೆಚ್ಚಿನ ಹೊಂಗೆ ಗಿಡ. ಇದು ಮರ ಆಗಿಬಿಟ್ಟಿದೆ, 10-15 ವರ್ಷ ಆಯ್ತು. ಇದು ಈಗ ತುಂಬ ಹೂಗಳು ಮತ್ತು ಎಲೆಗಳು, ಕಾಯಿ ಎಲ್ಲ ಸಿಗೋಕ್ಕೆ ಶುರುವಾಗಿದೆ. ಕಾಯಿ ಈ ವರ್ಷ ನೋಡಬೇಕು ಎಷ್ಟು ಸಿಗುತ್ತೆ ಅಂತ. ವಸಂತ ಋತು ಬಂದಾಗ ಪ್ರತಿ ವರ್ಷವೂ ಕೋಗಿಲೆಗಳಿಗೆ ತುಂಬ ಆನಂದ ಅಂತಾರೆ. ಕೋಗಿಲೆಗೆ ಮಾತ್ರ ಅಲ್ಲ, ನಮಗೂ ಅಷ್ಟೇ. ಅದರಲ್ಲೂ ನನಗಂತೂ ಪರಮಾನಂದವಾಗುತ್ತೆ. ಏಕೆಂದರೆ ಈ ವಸಂತ ಋತುವಿನಲ್ಲಿ ನನಗೆ ಎಲೆಗಳು ಮತ್ತು ಈ ಗಿಡದಿಂದ ಹೂಗಳು ಎಲ್ಲ ಸಿಗುತ್ತೆ. ಗಾರ್ಡನಿಂಗ್ಗೆ ಯೂಸ್ ಆಗುತ್ತೆ. ಜೊತೆಗೆ ಬೇರೆ ಅದರ್ ಪರ್ಪಸ್ಗೂ ಈ ಹೂವೆಲ್ಲ ಯೂಸ್ ಮಾಡ್ತೀನಿ. ನೋಡಿ, ಈಗ ಬಾಗಿಲಲ್ಲಿ ಎಷ್ಟು ಹೂ ಬಿದ್ದಿದೆ. ಒಂದು ಹೂ ಬಿಡಿದಂಗೆ ನಾನು ಇದನ್ನೆಲ್ಲ ನೀಟಾಗಿ ಗುಡಿಸಿ ಕಲೆಕ್ಟ್ ಮಾಡಿ ಇಟ್ಕೊತೀನಿ. ಸ್ವಲ್ಪ ಒಣಗಿಸ್ಕೊಂಡು ಗೊಬ್ಬರ ಮಾಡ್ಕೊತೀನಿ. ಇನ್ನು ಕೆಲವೊಂದು ಪ್ರತಿ ಕುಂಡಕ್ಕೆ 2 ಹಿಡಿ ಅಂತ ಹಾಕಿ ಇದನ್ನು ಅಂದರೆ ಮಲ್ಚಿಂಗ್ ಥರ ಮಾಡಿರ್ತೀನಿ. ಇದರಿಂದ ನಮ್ಮ ಗಿಡಗಳಿಗೆ ಈ ಬೇರು ಕೊಳೆಯೋ ರೋಗ ಅವಾಯ್ಡ್ ಆಗುತ್ತೆ. ಜೊತೆಗೆ ಗಿಡ ಗ್ರೀನಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬದನೆಕಾಯಿ ಗಿಡ ಅಂಥದಕ್ಕೆಲ್ಲ ಕೊಟ್ಟಿವಿ ಅಂದರೆ ಒಳ್ಳೆ ಈಲ್ಡ್ ಕೊಡುತ್ತೆ. ಅದ್ರ ಜೊತೆಗೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಸಹ. ಈಗ ನೋಡಿ, ಈಗ ಎಲೆ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಜೊತೆಗೆ ಹೂ ಇದೆ. ಮಾರ್ಚ್ ಏಪ್ರಿಲಲ್ಲಿ ಹೂಗಳು ಮತ್ತು ಜನವರಿ ಎಂಡಿಂದ ಎಲೆ ಸ್ಟಾರ್ಟ್ ಆಗುತ್ತೆ. 3 ತಿಂಗಳು ಇದನ್ನು ಕಲೆಕ್ಟ್ ಮಾಡಿ ನಾನು ಭದ್ರವಾಗಿ ಇಟ್ಕೊತೀನಿ. ಗೊಬ್ಬರಕ್ಕೆ ಮತ್ತು ಮಲ್ಚಿಂಗ್ಗೆ ಮತ್ತು ಬೇರೆ ಬ್ಯೂಟಿ ಪ್ರಾಡಕ್ಟ್ಸ್ಗೆ ಇದು ಯೂಸ್ ಆಗುತ್ತೆ. ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ನಿಮಗೂ ಇದು ಇತ್ತು ಅಂದರೆ ಕಲೆಕ್ಟ್ ಮಾಡಿ ಗಿಡಗಳಿಗೆ ಹಾಕಿ. ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ.